ನೋಡಿ, ರಾಜ್ಯದಾದ್ಯಂತ ಬಿಸಿಲಿನ ಬೇಗೆಗೆ ಬಳಲಿ ಬೆಂಡಾಗ್ಬಿಟ್ಟಿದ್ದಾರೆ ಜನ. ಹಾಗಾಗಿ ಸೂರ್ಯನ ತಾಪಮಾನ ದಿನದಿನಕ್ಕೂ ಕೂಡ ಏರ್ತಲೇ ಇದೆ. ಎಲ್ಲೆಲ್ಲಿ ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶಗಳು ದಾಖಲಾಗಿದೆ ಅನ್ನೋ ಡೀಟೇಲ್ಸ್ ಬರ್ತಾ ಇದೆ ನೋಡಿ. ಕಲಬುರಗಿ ಜಿಲ್ಲೆಯಲ್ಲಿ ಎಷ್ಟು 38.6 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದೆ, ಅತಿ ಹೆಚ್ಚು. ಬಾಗಲಕೋಟೆಯಲ್ಲಿ 38 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದೆ. ಇನ್ನು ನಮ್ಮ ಬೆಂಗಳೂರು 34 ಡಿಗ್ರಿ ದಾಟಿಬಿಡ್ತು, ಇದು ಗರಿಷ್ಠ ಉಷ್ಣಾಂಶ. ವಿಜಯಪುರ, ರಾಯಚೂರು, ಬೆಳಗಾವಿ, ಗದಗ, ಕೊಪ್ಪಳ ಸೇರಿದಂತೆ ಹಲವು ಕಡೆಗಳಲ್ಲಿ 37 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದೆ, ಹೈಯೆಸ್ಟ್. ಇನ್ನು ಚಾಮರಾಜನಗರ, ಹಾವೇರಿ ಅಲ್ಲಿ 36 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದೆ. ಇನ್ನೊಂದೇನಂತಂದ್ರೆ, ಈ ಬಿಸಿಲಿನ ಬೇಗೆಯಿಂದ ಕಂಗೆಟ್ಟಿರೋ ನಮಗೆ ನಾಳೆಯಿಂದ ಮಾರ್ಚ್ 14ನೇ ತಾರೀಕಿನ ತನಕ ಅಲ್ಲಲ್ಲಿ ಮಳೆಯಾಗೋ ಸಾಧ್ಯತೆ ಇದೆ ಅಂತ ಹೇಳಿ ಹವಾಮಾನ ಇಲಾಖೆ ತಿಳಿಸ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಕರಾವಳಿ ಹಾಗೂ ದಕ್ಷಿಣ ಒಳನಾಡಿನಲ್ಲಿ ಮಳೆ ಆಗೋ ಸಾಧ್ಯತೆ ಇದೆ. ಬೆಂಗಳೂರಿಗಾದರೂ ಅಟ್ಲೀಸ್ಟ್ ಒಂದು ಸ್ವಲ್ಪ ತುಂತುರು ಮಳೆ ಸುರಿದ್ರೆ ಸ್ವಲ್ಪ ತಂಪಾಗುತ್ತೆ. ಬಟ್ ಹವಾಮಾನ ಇಲಾಖೆ ಹೇಳ್ತಾ ಇರೋದು ಕರಾವಳಿ ಹಾಗೂ ದಕ್ಷಿಣ ಒಳನಾಡಿನಲ್ಲಿ ಮಳೆ ಆಗೋ ಸಾಧ್ಯತೆ ಇದೆ. ನೋಡಿ, ಎಲ್ಲೆಲ್ಲಿ ಎಷ್ಟೆಷ್ಟು ಟೆಂಪರೇಚರ್ ದಾಖಲಾಗಿದೆ ಅನ್ನುವಂಥ ಒಂದು ವರದಿಯನ್ನು ಗಮನಿಸ್ತಾ ಇದ್ದೀರಾ, ಡೀಟೇಲ್ಸ್ ಗಮನಿಸ್ತಾ ಇದ್ದೀರಿ ನೋಡಿ. ಹೈ ಟೆಂಪರೇಚರ್ ದಾಖಲಾಗಿರೋದು ಅತಿ ಹೆಚ್ಚು ಅಂತಂದರೆ ಕಲಬುರಗಿಲಿ 38.6 ಡಿಗ್ರಿ ಸೆಲ್ಸಿಯಸ್ಸು. ನೋಡಿ, ಅದು ಯೆಲ್ಲೋ ಕಲರ್ ಇದಲ್ಲ, ಅದೆಲ್ಲ ಹೈಯೆಸ್ಟ್. ಮೀಡಿಯಮ್ಮು ಅಂತಂದರೆ ಗ್ರೀನ್ ಕಲರ್ ಇದೆಯಲ್ಲ, ಅದೆಲ್ಲ ಮೀಡಿಯಮ್ಮು ಆಲ್ಮೋಸ್ಟ್. ಅಂದರೆ ಒಂದು 35 ಒಳಗಡೆ. ಮಂಡ್ಯದಲ್ಲಿ 35 ನೋಡಿ, ರಾಮನಗರದಲ್ಲಿ 35, ಜೊತೆಗೆ ಮೈಸೂರು ಭಾಗದಲ್ಲೂ ಅಷ್ಟೇ 35. ಬೆಂಗಳೂರಿನಲ್ಲಿ 34 ಡಿಗ್ರಿ ದಾಟಿದೆ. ಹೀಗೆ ದಾಟ್ತಾ ಹೋಯಿತು ಅಂತಂತಂದರೆ ನಿಜಕ್ಕೂ ಹೊರಗಡೆ ಕಾಲಿಡೋದಕ್ಕಾಗಲ್ಲ.